ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಪ್ರಗತಿಪರ ವಿಚಾರಧಾರೆ ಈ ಶಬ್ದ ಇತ್ತೀಚೆಗೆ ಎಲ್ಲೋ ಮರೆ ಹೋಗ್ಬಿಟ್ಟದ ಅಂತ ಅನಿಸ್ಬಿಟ್ಟದ. ಯಾಕಂದರೆ ನಮ್ಮ ಬಸವರಾಜ ಕಟ್ಟಿಮನಿ ಅಂತ ದೊಡ್ಡ ಲೇಖಕರು, ಪ್ರಗತಿಪರ ಚಿಂತಕರು, ಒಂದು ದೊಡ್ಡ ಹೋರಾಟ ಆಗಿತ್ತು ನಮ್ಮಲ್ಲಿ ಇತಿಹಾಸದಲ್ಲಿ. ಆದರೆ ಇವತ್ತು ಪ್ರಗತಿಪರ ವಿಚಾರಧಾರೆ ಅಂದ್ರೆ ಒಂದು ಮನೆ ಅದನ್ನು ಅಸ್ಪೃಶ್ಯರದ್ದು ಅನ್ನೋಷ್ಟು ಮಟ್ಟಿಗೆ ನೋಡುವಂಥ ದೃಷ್ಟಿಕೋನಗಳು ನಾವು ನೋಡ್ತಾ ಇದ್ದೀವಿ. ಇವತ್ತೇನೋ ನಮ್ಮ ಬೆಳಗಾವಿಯಲ್ಲೇ ನಮ್ಮ ಹಿರಿಯರಾದಂತಹ ರಾಮಚಂದ್ರಪ್ಪ ಅಂದರೆ ಬರಗೂರು ರಾಮಚಂದ್ರಪ್ಪ ಅವರು ಕರೆಸಿ ಅವ್ರಿಗೆ ಸನ್ಮಾನ ಮಾಡಿ ಅವ್ರಿಗೆ ಕಟ್ಟಿಮನಿ ಕಾದಂಬರಿ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ಪ್ರಗತಿಪರ ವಿಚಾರಧಾರೆ ಚಿಂತನೆ ವಿಷಯ ಹೊರಗೆ ಬಂದದ. ಈ ಪ್ರಶಸ್ತಿ ನನಗೆ ಒಲಿದ ಖುಷಿ ಆಯಿತು ಅಂತೇಳಿ ನಮ್ಮ ಏನಪ್ಪ ಅಂದ್ರೆ ಬರಗೂರು ರಾಮಚಂದ್ರಪ್ಪನವರು ಹೇಳ್ತಾ ಇದ್ದಾರೆ. ಬರಗೂರು ರಾಮಚಂದ್ರಪ್ಪ ಒಬ್ಬ ಒಳ್ಳೆಯ ಲೇಖಕ ಅಷ್ಟೇ ಅಲ್ಲ, ಒಬ್ಬ ಮಾರ್ಗದರ್ಶಕ ಕೂಡ, ಒಳ್ಳೆಯ ಚಿಂತಕ. ಆದರೆ ಇತ್ತೀಚಿನ ದಿನದಲ್ಲಿ ಅವರ ಹೆಸರು ಎಲ್ಲೋ ಗಾಯಬಾದಂಗೆ ಆಗಿಬಿಟ್ಟಿತ್ತು. ನಮ್ಮ ಲಂಕೇಶ್ ಅವ್ರದ್ದಾಗಿರ್ಬೋದು, ಜೊತೆಗೆ ನಮ್ಮ ಯುವ ಅನಂತಮೂರ್ತಿ ಅವ್ರದ್ದಾಗಿರ್ಬೋದು, ಗಿರೀಶ್ ಕಾರ್ನಾಡ್ ಅವ್ರದ್ದಾಗಿರ್ಬೋದು, ಇವರೆಲ್ಲ ಒಂದು ಕಾಲದ ಬಗ್ಗೆ ದಿಗ್ಗಜ ಲೇಖಕರು. ಇವ್ರ ಬಗ್ಗೆ ಎಲ್ಲರಿಗೂ ಆಸಕ್ತಿ. ಬರಗೂರು ರಾಮಚಂದ್ರಪ್ಪ ಬರ್ತಾರೆ ಅನ್ನೋದು ಏನು ಖುಷಿ ಒಂದು ಕಾಲಕ್ಕೆ ನಮಗೆ. ಆದರೆ ಇವತ್ತು ಅವರು ಧ್ವನಿಯಲ್ಲಿ ಕೇಳ್ತಾ ಇಲ್ಲ. ಇವರು ಸಾಹಿತ್ಯವನ್ನು ಬರೆದಿದ್ದಾರೆ, ಪ್ರಗತಿಪರ ವಿಚಾರಧಾರೆಗಳನ್ನ ಅವ್ರ ವಿಚಾರಗಳ ಈ ಒಂದು ಸಮತಾವಾದ ನೆಲೆಗಟ್ಟಿನಲ್ಲಿ, ಸಮಾಜವಾದ ನೆಲೆಗಟ್ಟಿನಲ್ಲೇ ಬಂದಂಥವುಗಳಾಗಿದ್ದಾವೆ. ಇವು ಜನರಿಗೆಲ್ಲ ಹೋಗಿ ಮುಟ್ಟಬೇಕಾಗಿದೆ. ಇವತ್ತು ಮುಟ್ಟಿಸೋರು ಯಾರು ಅವ್ರ ವಿಚಾರಧಾರೆಗಳನ್ನಂತ? ಪುಸ್ತಕಗಳಿದ್ದವ್ರು ಆದರೆ ಓದೋರು ಯಾರು ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ಬೇಕಾಯ್ತು. ಇದನ್ನು ಕಾಂಗ್ರೆಸ್ ಸರ್ಕಾರ ಬಂದದ, ಅದಕ್ಕೆ ಬರಗೂರು ರಾಮಚಂದ್ರಪ್ಪರಿಗೆ ಮತ್ತು ಒಂದಿಷ್ಟು ಮಾರ್ಕೆಟ್ ಬಂದದ. ಅವ್ರು ಇಲ್ಲ ಅಂದ್ರೆ ಮಾರ್ಕೆಟ್ ಇಲ್ಲ. ಅವರು ಒಂದು ಯಾವುದೋ ಮೂಲೆಯಲ್ಲಿ ಸೇರಿಬಿಡ್ತಾರೆ. ಇಲ್ಲೇ ನಿಮಗೆ ಗೊತ್ತದ ನಗರ ನಕ್ಸಲರು ಇವರೆಲ್ಲ ನಗರ ನಕ್ಸಲರು. ಯಾಕಂದರೆ ಸಮತಾವಾದ ಬಗ್ಗೆ, ಸಮಾನತೆ ಬಗ್ಗೆ, ಬಡತನ ಹೋಗಲಿ ಅನ್ನೋದ್ರ ಬಗ್ಗೆ, ನೋವುಗಳ ಬಗ್ಗೆ, ಸಂಘಟನೆಗಳ ಬಗ್ಗೆ ಮಾತಾಡೋದನ್ನ ಬಲಿತಾರೆ. ಜನರು ಜಾಗೃತಿ ಮಾಡ್ತಾರೆ. ಈ ವಿಚಾರವಾದಿಗಳು ನಮಗೆ ಬೇಡಪ್ಪ ಅನ್ನೋ ಪರಿಸ್ಥಿತಿ ಇವತ್ತು ನಮ್ಮ ನಾಡಿನ ತುಂಬ ಅಷ್ಟಲ್ಲ, ದೇಶ ತುಂಬ ಅದ. ಹೀಗಾಗಿ ಬರಗೂರು ರಾಮಚಂದ್ರಪ್ಪನವರು ಇವತ್ತು ಮಾತಾಡಬೇಕಾಗಿದೆ, ಜನ ಜೊತೆ ಬೆರಿಬೇಕಾಗಿದೆ, ಮತ್ತು ಅವ್ರ ಅನುಭವಗಳು ಹೇಳಬೇಕಾಗಿದೆ. ಹೆಂಗೆ ಹೇಳೋದು? ಮಾಧ್ಯಮಂತಿ ಅದು ಗೊತ್ತದ, ಪುಸ್ತಕ ಬರೆದಿವಿ ಮಾಡಿ ಓದ್ತಾರಿಂದ ನಾಳೆದ್ರು ಅಂತ ಹೇಳ್ತಾ ಇದ್ದಾರೆ. ಆದರೆ ಅವು ಚರ್ಚೆ ಆಗಬೇಕಲ್ಲ ಸಮಾಜದಲ್ಲೇ. ಇವತ್ತೇನೋ ಒಂದು ಪ್ರಶಸ್ತಿ ಕೊಟ್ಟು ಅವ್ರ ಕಡೆ ಮಾತಾಡಿಸ್ಲಿಕ್ಕೆ ಹಚ್ಚಿದ್ರಿ. ಪ್ರಶಸ್ತಿ ನಮ್ಮ ಬಸವರಾಜ ಕಟ್ಟಿಮನಿಯವರ ಹೆಸರಲ್ಲೇ ಇರುವಂಥದ್ದು ಕಟ್ಟಿಮನಿ ಕಾದಂಬರಿ ಪ್ರಶಸ್ತಿ. ಅದರ ಈ ಕಟ್ಟಿಮನಿ ಪ್ರತಿಷ್ಠಾನದ ಅಧ್ಯಕ್ಷರು ಯಲ್ಲಪ್ಪ ಹೆಮ್ಮಡಿ ಅವರು. ಒಂದು ಅದೇ ಕಾಲಕ್ಕೆ ಇನ್ನುಳಿದ ಜನ ಒಂದಿಷ್ಟು ಇವರೆಲ್ಲ ಇವತ್ತೇನಾಗಿ ವಿಚಾರಧಾರೆ ಜನ ಅಲ್ಪಸಂಖ್ಯಾತರಾಗಿವೆ. ಕರ್ನಾಟಕದಲ್ಲಿ ಒಂದು ಕಾಲಕ್ಕೆ ಲಂಕೇಶ್ ಪತ್ರಿಕೆ ಇರೋದರಿಂದಾಗಿ ಭಾಳಷ್ಟು ವಿಚಾರಗಳು, ಭಾಳ ಜನ ಪರಿವರ್ತನೆ ಆಗಿದ್ದಾರೆ ಆ ಸಮಯದಲ್ಲಿ. ಇದೆಲ್ಲ ಲಂಕೇಶ, ಬರಗೂರು ರಾಮಚಂದ್ರಪ್ಪ, ಯುವ ಅನಂತಮೂರ್ತಿ, ತೇಜಸ್ವಿ ಇವರೆಲ್ಲರೂ ಒಂದು ಟ್ರೆಂಡ್ ಒಂದು ಹೊಸ ರೂಪ ತಯಾರು ಮಾಡಿಬಿಟ್ಟಿದ್ರು. ಜನರಲ್ಲಿ ವೈಚಾರ ಶಕ್ತಿ ಬೆಳೆಸಿದ್ರು. ನಂತರದಲ್ಲಿ ಏನಾಯಿತು? ಶಿವಮೊಗ್ಗ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಎಲ್ಲ ವಿದ್ವತ್ತಿದ್ದಂಥ ಏರಿಯಾ. ಕಾಲಾಂತರದಲ್ಲಿ ಇವತ್ತು ಅರ್ಧ ಸತ್ಯಗಳು ನಮ್ಮಂಥ ಜನ ಹೆಚ್ಚಾಗಿಬಿಟ್ಟಿದ್ದಾರೆ ಇವತ್ತಲ್ಲೇ. ಇಂಥ ಸಂದರ್ಭದಲ್ಲೇ ಬರಗೂರು ರಾಮಚಂದ್ರಪ್ಪನವರು ನೇತೃತ್ವ ವಹಿಸ್ಕೊಂಡು ಮುಂದೆ ನಿಲ್ಲಬೇಕಾಗಿದೆ. ಇವತ್ತು ಏನು ಬೇಕಾಗಿದೆಪ್ಪ ಜನರಿಗೆ ತಿಳಿಸಿ ಹೇಳೋದು. ಇವತ್ತು ವಿದ್ಯಾರ್ಥಿಗಳಿಗೆ ಅವ್ರು ಏನು ತಪ್ಪು ಮಾಡ್ತಾ ಇದ್ದಾರೆ, ಏನೇನು ಓದಬೇಕು, ಏನು ಬಿಡಬೇಕು ಅನ್ನೋಂಥ ಸತ್ಯ ಹೇಳಬೇಕಾಗಿದೆ. ಇವತ್ತು ಆ ಕೆಲಸ ಭಾಳ ದೊಡ್ಡದಾಗಿ ನಡಿಬೇಕಾಗಿದೆ. ಯಾಕಂದ್ರೆ ಈ ವಿಚಾರಧಾರೆ ವಿರೋಧಿಗಳು ಭಾಳ ಬಲಿಷ್ಠಿರ್ತಾರೆ. ಇವತ್ತು ಜನರ ಸಮೀಪ ಹೋಗಿ ಜಲ್ದಿ ಮುಟ್ತಾರೆ ನಿಮಗಿಂತಲೂ ಫಾಸ್ಟಾಗಿ. ಮತ್ತು ಸರ್ಕಾರ ಅವ್ರಿಗೆ ಆಗದ, ಸರ್ಕಾರ ಇದ್ದಾಗ ಅದು ಓಡ್ತದ ಅನ್ನೋದು ಮಾತು ಬೇರೆ. ಸ್ವತಃ ಅವರಾದರೂ 60-70 ವರ್ಷ ಹೋರಾಟ ಮಾಡಿದ್ದಾರೆ, ಇಲ್ಲಂತಲ್ಲ. ಅದನ್ನು ಅಲಗಲಿಕ್ಕೆ ಆಗೋದಿಲ್ಲ. ಆ ಸತ್ಯ ಸುಳ್ಳು ನಂತರ ಡಿಸ್ಕಷನ್. ಅವ್ರ ದೃಷ್ಟಿಯಲ್ಲಿ ನಾವು ಸುಳ್ಳು, ನಮ್ಮ ದೃಷ್ಟಿಯಲ್ಲಿ ಅವ್ರು ಸುಳ್ಳು, ಏನೂ ಇಲ್ಲ. ಅದು ನಡೀತಾರೆ ತಿಕ್ಕಾಟಿರೋದನ್ನು ಚರ್ಚೆ ಆಗ್ತಾ ಇರಬೇಕಲ್ಲ. ಈಗ ಚರ್ಚೆನೂ ಆಗೋದಿಲ್ಲ. ಅದು ಇವರು ನಗರ ನಕ್ಸಲರಪ್ಪ ಇವರು ಅಂತ ದೂರ ಇಟ್ಬಿಡ್ತಾರೆ ಇವರನ್ನು. ಇಂಥ ಸಂದರ್ಭದಲ್ಲಿ ಇವರು ಪ್ರಗತಿಪರರು ಅಂತೇಳಿ ಪ್ರಗತಿಪರ ನೆಲೆಗಟ್ಟಿನೆಲ್ಲ ಅವ್ರಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಬರಗೂರು ರಾಮಚಂದ್ರಪ್ಪನವ್ರಿಗೆ. ಅದನ್ನು ತೆಗೆದುಕೊಂಡು ಮಾತಾಡ್ಬೋದು. ಇಲ್ಲ, ನನಗೆ ಭಾಳ ಖುಷಿ ಆಯಿತು. ಕಟ್ಟಿಮನಿಯವರಂತಹ ವಿಚಾರವಾದಿಗಳ ಪ್ರಗತಿ ಪರ ಇದ್ದಂಥ ಜನರ ಪ್ರಶಸ್ತಿ ನನಗೆ ಸಿಕ್ಕದ. ನನಗೆ ಹ್ಯಾಪಿ ಆಗ್ಯದ, ಖುಷಿ ಆಗ್ಯದ. ಯಾಕಪ್ಪ ಅಂತಂದ್ರೆ ವಿಶೇಷವಾಗಿ ಇಂಥ ಒಂದು ಪ್ರಶಸ್ತಿ ಪಡಿ ನಮ್ಮ ಏನಪ್ಪ ಅಂದ್ರೆ
ಒಂದು ದೊಡ್ಡ ಸಾಧನೆ ಇದ್ದಾಗ ಅಂತ ಭಾಳಷ್ಟು ಮಾತಾಡಿದ್ದಾರೆ. ಅದೇ ಕಾಲಕ್ಕೆ ಹೊಸ ತಲೆಮಾರಿನ ಅವರು ಇದನ್ನು ಓದಬೇಕು ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ. ಓದುವಂಥ ವಾತಾವರಣ ಅದಾನ ಇವತ್ತು ಅಂತೇಳಿ ಮತ್ತು ಪ್ರಶ್ನೆಗಳು. ಯಾಕಂದರೆ ಇವತ್ತು ಕೊಂಡು ಓದು ನಾವು ಹೇಳ್ತೀವಿ, ಕೊಂಡು ಓದ್ಬೇಕ್ರಿ, ಸಾಹಿತ್ಯ ಬೆಳಿಬೇಕಂತೇಳಿ. ಕೊಂಡು ಓದಾಕ ಆರ್ಥಿಕ ಬಲ ಬೇಕಲ್ರಿ, ಬದುಕೋದು ಕಷ್ಟ ಅದ. ಇವತ್ತು ಹೊಟ್ಟೆ ತುಂಬಿಸ್ಕೊಳ್ಳೋದು ಕಷ್ಟ ಆಗ್ಯದ. ಹೀಗಾಗಿ ಬದುಕ ಕಷ್ಟ ಆದಾಗ ಇವೆಲ್ಲ ಕೊಂಡು ಓದುವಂಥ ಪ್ರವೃತ್ತಿ ಕಡಿಮೆ ಆಗ್ತಾ ಇದ್ದಾವೆ. ಜೊತೆಗೆ ಕೊಂಡು ಓದುವ ಸಾಹಿತ್ಯ ರಚನೆ ಮಾಡುವಲ್ಲಿ ನಾವು ಹಿಂಬೀಳ್ತಿದ್ದೇವೇನೋ ಅನ್ನುವಂಥ ಒಂದು ಮಾತುಗಳು ಇವತ್ತು ಕೇಳಿ ಬರ್ತಾ ಇದ್ದವು. ಯಾಕಂದರೆ ಮಹೇಶ್ ಜೋಶಿ ಅಂತಹ ವ್ಯಕ್ತಿ ಇವತ್ತು ಕಸಾಪದ ಅಧ್ಯಕ್ಷ, ಒಬ್ಬ ಮಾನಸಿಕವಾಗಿ ಎಲ್ಲರನ್ನೂ ವಿಶ್ವಾಸ ಇದ್ದು ಹೋಗುವಂಥ ವ್ಯಕ್ತಿ ಅಲ್ಲ, ಒಂದು ರೈಟ್ ವಿಂಗ್ ಯಾವುದಕ್ಕೂ ಬಂದಾಗೆ ಅರ್ಧ ಸತ್ಯ ಹೇಳುವಂಥ ವ್ಯಕ್ತಿ ಇವತ್ತು ಅದರ ಅಧ್ಯಕ್ಷ ಆಗ್ತಾರೆ ಅಂತಂದ್ರೆ ಯಾವ ಹಂತಕ್ಕೆ ಬಂದಾರೆ? ಬರಗು ರಾಮಚಂದ್ರಪ್ಪನಂಥ ಸಾಹಿತ್ಯಗಳು ಏನು ಮಾಡ್ತಾ ಇದ್ದಾರೆ? ಇದರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಮಾತಾಡ್ಬೋದು, ಅಲ್ಲೇ ಇಲ್ಲೇ ಏನೋ ಒಂದಿಷ್ಟು 4 ಜನ ಕೂಡಿದಾಗ ಓಪನ್ ಆಗಿ ಬರ್ಬೇಕಲ್ಲ. ಇದನ್ನು ಎಸ್ ಜಿ ನಮ್ಮ ಮೇಲ್ಮೇಲೆ ನೋಡೋದು ಏನಪ್ಪ ಅಂದ್ರೆ ಎಸ್ ಜಿ ಸಿದ್ದರಾಮಯ್ಯರನ್ನು ನೋಡ್ತಾ ಇರ್ತೀವಿ, ಇನ್ನುಳಿದ ಕೆಲವೊಂದು ಜನರು ನೋಡ್ತಾ ಇದ್ದೀವಿ. ಬರಗು ರಾಮಚಂದ್ರಪ್ಪನವ್ರು ಏನಾಗ್ಯದ? ಇಲ್ಲಾಂದ್ರೆ ಸರಿ ನಾ ಜೋಶಿ ಅವ್ರು ಮಾಡೋದು ಅದನ್ನು ಓಪನ್ ಆಗಿ ಹೇಳಿಬಿಡ್ಲಿ ಇವರು. ನಾವು ಕೇಳ್ತಾ ಇರೋದು ಏನಪ್ಪ ಅಂದ್ರೆ, ಬರಗು ರಾಮಚಂದ್ರಪ್ಪನವರೇ, ನಿಮಗೆ ನಿಮ್ಮದೇ ಅಂತ ಒಂದು ವ್ಯಕ್ತಿತ್ವದ ಇಂಥದ್ದು ನಡೆದಾಗ ಖಂಡಿಸ್ಬೇಕಲ್ಲ ನೀವು. ಮೌನ ಆಗಿರೋ ಕಳಿಸೋರು ಗೊತ್ತಿಲ್ಲ, ಈಗಾದರೂ ಹೊರಗೆ ಹಾಕಿರಿ ಅದನ್ನು. ಮಹೇಶ್ ಜೋಶಿ ಅಂತಹ ಅವೈಜ್ಞಾನಿಕ ಅಥವಾ ಸಂಪ್ರದಾಯವಾದಿ ಮನುಷ್ಯ ಅಲ್ಲಿ ಕುಳಿತುಕೊಂಡ್ರೆ ಏನಾಗ್ತದೆ ರೀ? ಸಾಹಿತ್ಯ ಕಲುಷಿತ ಹೋಗ್ಬಿಡೋದು. ಸಾಹಿತ್ಯದಲ್ಲಿ ಏನು ಗೊತ್ತಿಲ್ಲಂಥ ವ್ಯಕ್ತಿಗಳು ಇವತ್ತು ಸಾಹಿತ್ಯ ಪರಿಷತ್ತದ ಅಧ್ಯಕ್ಷರಾಗ್ತಾ ಇರ್ತಾರೆ, ನಡೀತಾರೆ. ಒಂದು ಬಯಲ ಚೇಂಜ್ ಮಾಡಲಿಕ್ಕೆ ಹೊರಟಿದ್ದಾರೋ. ನಮ್ಮ ಸಾಹಿತ್ಯಗಳ ಸಲುವಾಗಿದ್ದಂಥ ಕಸಪ ಅದು ಇವತ್ತು ಇಂಥ ಜನರಿದ್ದಾಗೆ ತನ್ನ ವ್ಯಕ್ತಿತ್ವ ಕಳ್ಕೊಳ್ಳಿಕತ್ತದ. ಈ ಸಂದರ್ಭದಲ್ಲಿ ಬರಗು ರಾಮಚಂದ್ರಪ್ಪ ಪ್ರಶಸ್ತಿ ತೊಗೊಂಡ್ರು, ಖುಷಿಪಟ್ಟರು. ಬಸವರಾಜ ಕಟ್ಟಿಮೂರು ಸಹಿತ ಹೋರಾಟಗಾರ ಮಾಡಿದಂಥವ್ರು, ಅವರು ಬಂಡಾಯ ಸಾಹಿತ್ಯಕ್ಕೆ ಒಂದು ಆಧಾರ ಆದವರು. ನಂತರ ನೀವು ಬಂಡಾಯಗಾರರಾದ್ರಿ, ಆದರೆ ಇವತ್ತು ನಿಮ್ಮ ಬಂಡಾಯ ಹೇಳಿದ ಆಯಿತು. ಪುಸ್ತಕಗಳು ಬರೆದಿರಿ, ಓದೋರು ಎಷ್ಟು ಜನ ನಿಮ್ಮ ಪುಸ್ತಕಗಳು ಕೊಂಡು? ಇದನ್ನು ನಾವು ವಿಚಾರ ಮಾಡ್ಬೇಕಾಗಿದೆ. ಇವತ್ತು ನಾವು ಪುಸ್ತಕ ಬರೆದಿರಲಿ ನನಗೆ ಕೆಲಸ ಮುಗೀತು ಅಂತ ಅಲ್ಲ, ಹೋಗಿ ಮುಟ್ಟಬೇಕಲ್ಲ. ನಾವು ಎಷ್ಟು ವರ್ಷ ಇರ್ತಾ ಇರ್ತೀವಿ, ಒಬ್ಬ ಮನುಷ್ಯನ ಆಯುಷ್ಯ ಎಷ್ಟು, ಜನರಿಗೆ ಮುಟ್ಟುವಂಥದ್ದೇನು? ಇವತ್ತು ನಮ್ಮ ಜೊತೆ ಬಸವನ ಉಳಿದಾರ, ಯಾಕೆ ಉಳಿದ್ರು? ಬರೀ ಪರ್ಕೋದು ಕೂಡಲಿಲ್ಲ ಅವ್ರ ವಚನ, ಸಮಾಧಾನ ಹೇಳಿದ್ರು ಅವ್ರು ಚೇಂಜ್ ಮಾಡೋದಕ್ಕೆ. ಹೇಳ್ದ ಆವತ್ತಿನ ಸರ್ಕಾರದ ವಿರುದ್ಧನ ಬೆಜ್ಜಾಬ್ ಸರ್ಕಾರವ ಅವ್ರ ವಿರುದ್ಧ ಹೋರಾಟ ಮಾಡಿ ಇವತ್ತು ನಮ್ಮ ಜೊತೆ ಬಸವಣ್ಣ ಅದಾರ. ನೀವು ಬರೆದು ಬಿಟ್ಟರೆ ನಾ ಬಸವಣ್ಣ ಆದ್ದಿನ ಅಂತ ಭ್ರಮೆಗಳು ಯಾರಿಗೂ ಬೇಕಾಗಿಲ್ಲ. ಜನರೊಳಗೆ ಇಳಿಬೇಕಲ್ಲ, ಜನರಿಗೆ ಮುಟ್ಟಬೇಕಲ್ಲ ನಿಮ್ಮ ವಿಚಾರಧಾರೆಗಳು. ಪ್ರಗತಿಶೀಲರು, ನಾವು ಮುಂದುವರಿದವರು, ನಾವು ಬದಲಾವಣೆ ಮಾಡೋರು, ಬಂಡಾಯಗಾರರು ಅಂತಂದು ಹೇಳ್ಬೋದು ಹೋದ್ರೆ ಮಹೇಶ್ ಜೋಶಿ ಅಂತವ್ರು ನೀವು ಯಾಕೆ ಇಟ್ಕೊಂಡಿದ್ದೀರಪ್ಪ ಅಲ್ಲೇ? ಈಗಾಗಲೇ ಕಿತ್ತಾಕ್ಬೇಕಾಗಿತ್ತಲ್ಲ ಅವ್ರನ್ನ. ನಿಮ್ಮಲ್ಲಿ ಸಂಘಟನೆ ಶಾಸ್ತ್ರ ಇಲ್ವಾ? ಜನರಿಗೆ ಭೇಟಿ ಆಗಬೇಕು ಮಾಡಬೇಕು ಅನ್ನೋದು ಇಲ್ವಾ? ಸಾಕಷ್ಟು ಇವತ್ತು ನೀವು ಪ್ರಶಸ್ತಿಗಳನ್ನು ಮತ್ತೇನನ್ನು ಪಡ್ಕೊಂಡಿದ್ದೀರಿ. ಸರ್ಕಾರದಲ್ಲಿ ನಿಮ್ಮ ದೊಡ್ಡ ಹಸ್ತಕ್ಷೇಪ ನಡೀತಿರ್ತದೆ. ಕಾಂಗ್ರೆಸ್ ಸರ್ಕಾರ ಬಂದರೆ ನೀವು ಒಂದು ರೀತಿ ಕಿಂಗ್ ಮೇಕರ್ ಇದ್ದಂಗೆ ಇರ್ತೀರಿ. ಇಂಥ ಸಂದರ್ಭದಲ್ಲಿ ನೀವು ಈ ಮಹೇಶ್ ಜೋಶಿ ಅಂತ ಒಬ್ಬ ಏನಂತೀರಿ ನೀವು? ಅದಕ್ಕೆ ಸಂಪ್ರದಾಯವಾದಿ ವ್ಯಕ್ತಿ ಅಂತಿರೋ, ಧಾರ್ಮಿಕವಾದಿ ಅಂತಿರೋ, ಧರ್ಮಲನ್ ಅಂತಿರೋ, ಅಂಥವ್ರು ನೀವು ಸಹಿಸಿದ್ರಿ ಹೆಂಗೆ ಅನ್ನೋದು ಇವತ್ತು ಮೂಲಭೂತ ಪ್ರಶ್ನೆ. ಅದರಲ್ಲಿ ನಿಮ್ಗೆ ಸತ್ಕಾರ ಮಾಡಿದ್ದಾರೆ. ನಾವು ಯಾಕೆ ಮಾತು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಅಟ್ಲೀಸ್ಟ್ ಸಾಹಿತ್ಯ ಪರಿಷತ್ ಆದರೂ ಸಾಹಿತಿಗಳಿಗಾಗಿರಲಿ, ಅವರು ಗೌರವಿಸೋದಕ್ಕಿರಲಿ, ಅವ್ರು ನಿಜವಾದ ಸಾಹಿತಿ ಜನರಿಗೆ ಏನು ಹೇಳಬೇಕಾಗಿದೆ ಹೇಳಿ, ಜೊತೆಗೆ ಜನರ ಮನಸ್ಸನ್ನು ಬದಲಾವಣೆ ಮಾಡುವಲ್ಲಿ ಸಾಹಿತ್ಯ ರಚನೆ ಭಾಳ ಪ್ರಮುಖ. ಅದಕ್ಕೆ ಮೀಡಿಯಾ ಏನು ಸಾಹಿತ್ಯದ ಉಪಯೋಗ ಮಾಡಬೇಕಾಗ್ತದೆ. ಇವತ್ತು ಮೀಡಿಯಾದಲ್ಲಿ, ವಾಟ್ಸಪ್ ಮೀಡಿಯಾದಲ್ಲಿ ಅರ್ಧ ಸತ್ಯ ಹೇಳುವಂಥ ಜನರು ಹೆಚ್ಚಾಗಿ ಬಿಡೋದಪ್ಪ ಅಂದ್ರೆ ಅದನ್ನು ನಂಬಬೇಕು, ನಂಬಾರ್ದು ನಮ್ಮ ಸಚಿವರು ಬಂದಿದ್ದಾರೆ. ಏನೋ ಆಗಲಿ, ಪ್ರಗತಿಪರ ವಿಚಾರಧಾರೆ ಪ್ರಶಸ್ತಿ ನಿಮಗೆ ಒಳಗೆ ಬಂದಂಥ ಸಂತೋಷ ಪಡೋಕ್ಕಿಂತಲೂ ಕಟ್ಟಿಮನಿಯವರು ಮೂಮೆಂಟಲ್ಲಿ ಇಳಲಿಕ್ಕಾಗಲಾರ್ದ ಕೆಲವೊಂದು ಅವ್ರದ್ದೇ ಅರ್ಥ ಲಿಮಿಟೇಷನ್ಸ್ ಇರ್ಬೋದು. ಇವತ್ತು ನಿಮಗೆ ಅನುಕೂಲಗಳಿದ್ದಾವೆ. ನೇರವಾಗಿ ಸಿದ್ದರಾಮಯ್ಯ ಜೊತೆ ಮಾತಾಡುವಂಥ ವ್ಯಕ್ತಿತ್ವ ಪಡ್ಕೊಂಡಿದ್ರಿ. ಅದಕ್ಕೆ ಸಾಹಿತ್ಯ ಕ್ಷೇತ್ರಕ್ಕೆ ಅಷ್ಟೇ ಅಲ್ಲ, ಸಂಸ್ಕೃತಿ ಕ್ಷೇತ್ರಕ್ಕೆ ಜನರೊಂದಿಗೆ ಬೆರೆತು ನೀವು ಹೋರಾಟ ಮಾಡಿದರೆ, ಇನ್ನೂ ಹೆಚ್ಚಿನ ಹೋರಾಟ ಮಾಡಿದರೆ. ಬರೆದ್ರೆ ಅಲ್ಲ, ಬರೆಯೋದು ಮಾತು ಬೇರೆ, ಬರೆಯೋದು ಕಷ್ಟದ ಕೆಲಸ. ಆದರೂ ಹೋರಾಟ ಮಾಡಬೇಕಾಗ್ತದೆ, ತಿಳಿಸ್ಬೇಕಾಗ್ತದೆ. ನಾವೇನು ಬರಿತಾ ಇದ್ದೀವಿ, ಏನು ಮಾಡ್ತಾಯಿದ್ದೀವಿ ಅನ್ನುವಂಥ ಮಾತುಗಳನ್ನು. ಒಟ್ಟಾರೆಯಾಗಿ ಬರಗು ರಾಮಚಂದ್ರಪ್ಪನವರನ್ನು ಒಂದು ಏನಪ್ಪ ಅಂದ್ರೆ ಅವರ ವ್ಯಕ್ತಿತ್ವವನ್ನು ಗುರುತಿಸಿ ಇವತ್ತು ಪ್ರಗತಿಪರ ವಿಚಾರಧಾರೆ ಪ್ರಶಸ್ತಿ ಆದಂತಹ ನಮ್ಮ ಕಟ್ಟಿಮನಿಯವರ ಬಸವರಾಜ ಕಟ್ಟಿಮನಿಯವರ ಕಾದಂಬರಿ ಪ್ರಶಸ್ತಿ ನೀಡಿದ್ದ ಅವ್ರು ನಮಗೆ ಹೆಮ್ಮೆ ಆಗಿದೆ ಅಂತ ಹೇಳಿದ್ದಾರೆ ನಮ್ಮ ಬರಗು ರಾಮಚಂದ್ರಪ್ಪನವರು.
ನಮಗೂ ಹೆಮ್ಮೆ ವಿಷಯ ಅಂತ ಹೇಳ್ತಾ ಒಟ್ಟಾರೆಯಾಗಿ ಪ್ರಗತಿಪರ ವಿಚಾರಗಳು, ವೈಜ್ಞಾನಿಕ ವಿಚಾರಗಳು ಇವತ್ತು ನಮ್ಮ ದೂರ ಸರಿ ಸಂದರ್ಭದಲ್ಲ ಬರಗೂರು ರಾಮಚಂದ್ರಪ್ಪನವ್ರು ನೀವು ಗೌರವಿಸಿದ್ದು, ಪ್ರಶಸ್ತಿಗೊಂಡಿದ್ದು ನಿಜವಾಗಿಯೂ ಸ್ಮರಿಸುವಂಥ ಕೆಲಸ ಅಂತ ಹೇಳ್ತಾ ಬರಗೂರು ರಾಮಚಂದ್ರಪ್ಪನವರು ಆದರೂ ಸಹಿತ ಒಂದು ಮೂಮೆಂಟನ್ನು ಮಾಡಬೇಕು ಅಂತ ನಮ್ಮ ಅನಿಸಿಕೆ. ಅದಕ್ಕೆ ಏನು ಮಾಡ್ತಾರೋ ಗೊತ್ತಿಲ್ಲ, ಆದರೆ ಅದಾದರೂ ಉತ್ತಮ ಇರ್ತದೆ. ನಿಮ್ಮ ವಿಚಾರಗಳನ್ನು ಕೇವಲ ಬರೆದಿರೋಕ್ಕಿಂತಲೂ ಜನರ ನಡಕ್ಕೆ ಒಯ್ಯುವಂಥ ಕೆಲಸವನ್ನು ಯಾಕೆ ಮಾಡಬಾರ್ದು ಅಂತ ಕೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದನ್ನು ಎಲ್ಲರಿಗೂ ಹೋಗಬೇಡ್ರಿ. H16 ನ್ಯೂಸ್ ಅರ್ಥದೇ ಸೀತಾರಾಮದು ಸತ್ಯದ ಕೈಗೊಂಡು ವಂದನೆಗಳು.